ಕುಶಾಲನಗರ ತಾಲೂಕಿನ ಫಾತಿಮಾ ಪ್ರೌಢಶಾಲೆ ಆವರಣದಲ್ಲಿ 2024-25ನೇ ಸಾಲಿನ ಬಾಲಕ ಬಾಲಕಿಯರ ವಾಲಿಬಾಲ್, ಕಬಡ್ಡಿ, ಥ್ರೋಬಾಲ್ ಕ್ರೀಡಾಕೂಟ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಕಾರ್ಕಳದ ಪುಲ್ಕೇರಿ ಸಾಣೂರು ಅಂಗನವಾಡಿ ಕೇಂದ್ರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಕೃಷ್ಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಫಾತಿಮಾ ಪ್ರೌಢಶಾಲೆಯ ಆವರಣದಲ್ಲಿ 2024-25ನೇ ಸಾಲಿನ ಪ್ರೌಢಶಾಲೆಯ ಬಾಲಕ ಬಾಲಕಿಯರ ವಾಲಿಬಾಲ್, ಕಬಡ್ಡಿ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಪಟ್ಟಣದ ಫಾತಿಮಾ ಪ್ರೌಢಶಾಲೆ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಸೋಮವಾರಪೇಟೆಯವರ ಸಂಯುಕ್ತ ಆಶ್ರಯದಲ್ಲಿ ಕುಶಾಲನಗರ ಬಿ ವಲಯ ಮಟ್ಟದ 2024-25ನೇ ಸಾಲಿನ ಪ್ರೌಢಶಾಲೆಯ ಬಾಲಕ ಬಾಲಕಿಯರ ವಾಲಿಬಾಲ್, ಥ್ರೋಬಾಲ್ ಹಾಗೂ ಕಬಡ್ಡಿ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡಾಕೂಟದಲ್ಲಿ ಬಸವನಹಳ್ಳಿ ಪ್ರೌಢಶಾಲೆಯ ಬಾಲಕಿಯರ ತಂಡ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿತ್ತು. ಕಬಡ್ಡಿ ಪಂದ್ಯಾವಳಿಯಲ್ಲಿ ಬಸವನಹಳ್ಳಿ ಪ್ರೌಢಶಾಲೆಯ ಬಾಲಕಿಯರ ತಂಡ ಪ್ರಥಮ ಸ್ಥಾನ ಪಡೆಯಿತು. ನಂಜರಾಯಪಟ್ಟಣ ಪ್ರೌಢಶಾಲೆಯ ಬಾಲಕಿಯರ ತಂಡ ಥ್ರೋಬಾಲ್ನಲ್ಲಿ 15 ವರ್ಷಗಳಿಂದ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ಶಾಲೆಗೆ ಕೀರ್ತಿ ತಂದಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಸಶಕ್ತ ಸದೃಢ ಭಾರತದ ನಿರ್ಮಾಣದ ಜೊತೆಗೆ ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ಭಾರತೀಯರಾದ ನಾವೆಲ್ಲರೂ ಬಿಜೆಪಿ ಪಕ್ಷವನ್ನ ಬೂತ್ ಮಟ್ಟದಿಂದ ಸಂಘಟಿಸಿ ಶಕ್ತಿ ತುಂಬುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕೆಂದು ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಕರೆ ನೀಡಿದರು. ಕ್ಯಾರ್ಪೇಟೆ ಪಟ್ಟಣದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಅಭಿಯಾನವನ್ನ ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ದೇಶದಲ್ಲಿ ಬಹುಸಂಖ್ಯೆಯಲ್ಲಿರುವ ಹಿಂದೂಗಳ ಮೇಲೆ ವಿದೇಶಿ ಶಕ್ತಿಗಳು ಸಂಚು ನಡೆಸಿ ಹಿಂಸಾ ಕೃತ್ಯಗಳಿಗೆ ಬೆಂಬಲ ನೀಡಿ ದೇಶದಲ್ಲಿ ಅರಾಜಕತೆ ನಿರ್ಮಾಣ ಮಾಡಲು ಹೊಂಚು ಹಾಕುತ್ತಿದೆ. ಹಿಂದೂ ಧರ್ಮಕ್ಕೆ ಸಂಕಷ್ಟ ಎದುರಾಗಿದೆ. ಆದ್ದರಿಂದ ಹಿಂದೂಗಳು ಹಾಗೂ ಹಿಂದೂ ಧರ್ಮದ ಹಿತ ಕಾಯಲು ಬದ್ಧನಾಗಿರುವ ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸುವುದು ಅನಿವಾರ್ಯವಾಗಿದೆ ಎಂದರು. ಕ್ಯಾರ್ಪೇಟೆ ತಾಲೂಕು ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಅಭಿಯಾನದ ಉಸ್ತುವಾರಿ ಅಶೋಕ್, ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಹಿರಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಭಾರತಿಪುರ ಪುಟ್ಟಣ್ಣ, ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಉಪಾಧ್ಯಕ್ಷೆ ಮಣಿ, ಕಾರ್ಯದರ್ಶಿ ಶಿಲ್ಪ ಸಭೆಯಲ್ಲಿ ಮಾತನಾಡಿದರು. ಕ್ಯಾರ್ಪೇಟೆ ತಾಲೂಕು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಯೋಗೇಶ್, ಪಕ್ಷದ ಕಾರ್ಯದರ್ಶಿಗಳಾದ ರವಿಕುಮಾರ್, ಚೋಕನಹಳ್ಳಿ ಪ್ರಕಾಶ್, ಪದಾಧಿಕಾರಿಗಳಾದ ಹೊಸಹೊಳಲು ಮಂಜುನಾಥ್, ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಮಂಜು, ಬಿಜೆಪಿ ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಚಂದ್ರಕಲಾ ರಮೇಶ್, ನಂದೀಶ್, ಭಾರತಿಪುರ ಶ್ರೀನಿವಾಸ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಸದಸ್ಯತ್ವ ನೋಂದಾವಣಿ ಅಭಿಯಾನದಲ್ಲಿ ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ಇಂದಿನ ಏನು ನಮ್ಮ ರಾಷ್ಟ್ರದಲ್ಲಿ ಸದಸ್ಯತ್ವ ಅಭಿಯಾನವನ್ನು ಮಾಡಿದರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರನವರು ಸಹ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇದಕ್ಕೆ ಹಗಲು ದುಡಿದು ಹೊರಿಸ್ಕೊಂಡು ಗುದ್ದಾಟವನ್ನು ಮಾಡಿಕೊಂಡು ಈ ಪಾರ್ಟಿಯನ್ನು ಕಟ್ಟಿದ್ದಾರೆ ಯಾರಾದರೂ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಮ್ಮ ತಾಲೂಕಿನ ನಮ್ಮ ಜನ್ಮಭೂಮಿಯ ಸುಪುತ್ರರಾದಂಥ ಯಡಿಯೂರಪ್ಪ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಅದೇ ರೀತಿ ಅವರ ಸುಪುತ್ರರು ಪಕ್ಷ ಕುಗ್ಗಿದ್ದು ನೊಂದಿದ್ರು. ಅದಕ್ಕೆ ಈ ಸಮಯದಲ್ಲಿ ಶಕ್ತಿಯನ್ನು ತುಂಬಕ್ಕೆ ಮುಂದಾತ್ಮವನ್ನು ತಗೊಂಡು ಪಕ್ಷ ನಮ್ಮ ತಾಯಿಯಪ್ಪ ಎಷ್ಟೇ ನಮಗೆ ನೋವಾಗಿರ್ಬೋದು, ಈ ಪಕ್ಷಕ್ಕೆ ನಾವು ಯಾವುದೇ ಅನ್ಯಾಯ ಮಾಡೋದು ಬೇಡ ಅಂತೇಳಿ ಅವನ ರಾಜ್ಯಾಧ್ಯಕ್ಷರು ಮಾಡಿ BS ಯಡಿಯೂರಪ್ಪ ಈ ದಿನ ಕಣಕ್ಕೆ ಬಿಟ್ಟು ಅತಿ ಹೆಚ್ಚಿನ MP ನಮ್ಮ ಇದಕ್ಕೆ ಏಕೆಂತೇಳಿದ್ರೆ ನಾವು ಈ ತೀರ್ಮಾನ ಮುಂಚೆ ಆಗಿದ್ರೆ ಇವತ್ತಿನ ನಮ್ಮ ಸರ್ಕಾರ ಇರ್ತಾ ಇತ್ತು, ನಾವ್ಯಾರು ನೋವನ್ನು ಅನುಭವಿಸ್ತಿರ್ಲಿಲ್ಲ. ಆ ದಿನ ಏನೇನೋ ತೀರ್ಮಾನವಾಗಿ ನಾವೆಲ್ಲ ಇವತ್ತು ಕಷ್ಟವನ್ನು ಅನುಭವಿಸ್ಬೇಕಾಯ್ತು. ಆದರೂ ಆ ದಡ್ತನ ಬಿಡದೇನೆ ಪಕ್ಷದ ಬಗ್ಗೆ ಗೌರವವನ್ನು ಇಟ್ಕೊಂಡು, ದೇಶದ ಬಗ್ಗೆ ಗೌರವವನ್ನು ಇಟ್ಕೊಂಡು, ತನ್ನ ಸ್ವಂತ ಸುಪುತ್ರನನ್ನೇ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟು 24 ಗಂಟೆ ನಾನೇನೇನು ಸುತ್ತಿದ್ದೆ, ಏನೇನು ಮಾಡ್ತಿದ್ದೆ, ಅದಕ್ಕಿಂತ ಹೆಚ್ಚಾಗಿ ನೀನು ಕೆಲಸ ಮಾಡಬೇಕು ಅಂತೇಳಿ ಸ್ವಂತ ಪುತ್ರರಿಗೆ ಜವಾಬ್ದಾರಿ ಕೊಟ್ಟು ದೇಶ ಮತ್ತು ಸ್ಟೇಟನ್ನು ಅವ್ರಿಗೆ ನಾವು ಶಕ್ತಿ ಬೇಕಾದ್ರೆ ಏನು ಮಾಡಬೇಕಿದೆ. ನಾವೆಲ್ಲ ವರ್ಷ
ಯಡಿಯೂರಪ್ಪ ರಾತ್ರಿ ಹೊತ್ತೆಲ್ಲ ಟ್ರಾವೆಲಿಂಗ್ ಮಾಡ್ತಾರೆ. ಟ್ರೈನ್ನಲ್ಲಿ ಹಿಂದೆ ಆಗ್ತಿತ್ತೋ ಇಲ್ವೋ ಹಿಂದೆಲ್ಲ ಸಂಘಟನೆಗಳು ಇಡೀ ಸ್ಟೇಟಲ್ಲಿ ಹತ್ರ ಇದ್ದಲ್ಲಿ ಕಾರ್ನಲ್ಲಿ ಹೋಗ್ತಿದ್ರಂತೆ, ಮೋಟರ್ ಸೈಕಲ್ನಲ್ಲೇ ಹೋಗ್ತಿದ್ರಂತೆ, ಸೈಕಲ್ನಲ್ಲೂ ಹೋಗಿದ್ದಾರಂತೆ. ಒಂದೊಂದು ಯಾಕೆಂತೇಳಿ ಸೈಕಲ್ನಲ್ಲಿ ಹೋದರೆ ಪ್ರತಿಯೊಂದು ಮನೆಗೂ ಹೋಗ್ಬೋದು, ಸೊಂಬ್ಳಿಗೂ ಹೋಗಬೇಕು ಅನ್ನೋದು ಯಡಿಯೂರಪ್ಪ ಅವರ ಒಂದು. ಅದನ್ನು ನಾವು ಪಾಲಿಸಿದ್ರೆ ಸಾಕು. ಅವ್ರು ಏನು ಮಾಡಿದ್ದಾರೆ ಅದರ 10 ಪಟ್ಟು ನಾವು 10 ಪಟ್ಟಷ್ಟು ನಾವು ಮಾಡಿದ್ರೆ ಈ ಪಕ್ಷವನ್ನು ನಾವು ಉತ್ತಮ ಸ್ಥಾನಕ್ಕೆ ತಗೊಂಡು ನಾವೇನು ಮಾಡ್ತೀವಿ, ನನ್ನ ಇನ್ಕ್ಲೂಡಿ ಚುನಾವಣೆ ಬಂದಾಗ ಎಲ್ಲರನ್ನೂ ಕರೆಸೋದು, ಆವಾಗ ಭೇಟಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ನಾನು ಆವಾಗ ಪೂಜ್ಯ ಯಡಿಯೂರಪ್ಪ ಅವರು ದಯವಿಟ್ಟು ಕೇಳ್ಕೊಬೇಕು ಸರ್, ನಾನು ರಾಜೀನಾಮೆ ಕೊಟ್ಟು ಅವರು 104 ಜನ MLAಗಳನ್ನು ಇಟ್ಕೊಂಡು ರಾಜೀನಾಮೆ ಕೊಡುವಂಥ ಅವಕಾಶ. ನಾನು ಎದುರುಗಡೆ ಕುಂತಿದ್ದೆ ನಿಮ್ಮಾಗಿ, ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರುವಂಥ ಸಂದರ್ಭ. ಆ ದಿನನೇ ನನ್ನ ಮನಸ್ಸು ನನ್ನ ತಾಲೂಕು ಏನಾದ್ರು ಮತ್ತೆ ಮುಖ್ಯಮಂತ್ರಿಗಳಾದರೆ ನಾನು ಕೈ ಜೋಡಿಸ್ಬೇಕು ಅನ್ನೋ ಭಾವನೆ ಬಂತು. ಅವ್ರ ಹತ್ರ ನಾನು ಹೋಗಿ ಮಾತಾಡಿದೆ. ಸರ್, ತಾವು ಮುಖ್ಯಮಂತ್ರಿಗಳಾದರೆ ನಾನು ಖಂಡಿತ 8 ಗೇಣಿನ ದೇಹ, 2 ಕೋಟಿ ರೋಮಗಳುಳ್ಳ, 82 ಕೀಲುಗಳುಳ್ಳ, ಮಾಂಸಗಳಿಂದ ಮಾಡಿದ ಮನೆಗೆ ಮನವೊಲಿದು ನಂಟ ನೀನೆದ್ದು ಅಗಲಿದೊಡೆ ನಿನ್ನನ್ನು ಮುಚ್ಚುವವರು ಹೊಣೆಯಂತೆ ಇರಿ. ಅಂದರೆ ಇದರ್ಥ ಹುಟ್ಟುವಾಗ ಬೆತ್ತಲೆ, ಸಾಯುವಾಗ ಬೆತ್ತಲೆ, ಹುಟ್ಟು ಸಾವಿನ ನಡುವೆ ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಈ ಒಂದು ಮಾನವ ಜನ್ಮದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ನಾವೊಂದು ಕೆಲಸವನ್ನು ಮಾಡಿ ಹೋಗ್ಬೇಕು ಅಂತ ಈ ಒಂದು ಭಕ್ತ ಕನಕದಾಸರ ಅರ್ಥದೊಂದಿಗೆ ನಾವೆಲ್ಲ ಒಂದು BJP ಏನು ಪಕ್ಷದಲ್ಲಿದ್ದೀವಿ ಆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ನಿಜವಾಗ್ಲೂ ನಾವು ಏನು ಸಂಘಟನೆ ಆಗಬೇಕಂದ್ರೆ ನಾವು 1 ರಿಂದ 10, 10 ರಿಂದ 100, 100 ರಿಂದ 1000, 1000 ರಿಂದ ಲಕ್ಷ, ಆ ಥರ ನಾವು ಹಂತವಾಗಿ ನಾವು ಸಾಹೇಬ್ರು ಹೇಳ್ದಂಗೆ ನಾವು ಫಸ್ಟು ಪಂಚಾಯತಿ ಗ್ರಾಮಗಳಿಗೆ ಹೋಗಿ ಬೂತ್ ಮಾಡ್ತಿದ್ದ, ಮತ್ತು ಆಮೇಲೆ ಪಂಚಾಯತಿ ಮಾಡ್ತಿದ್ದ, ಆಮೇಲೆ ಹೋಬಳಿ ಮಾಡ್ತಾಯಿಲ್ಲಿ, ಈ ಥರ ಹಂತವಾಗಿ ನಾವು ಸಂಘಟನೆ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ನಾವು BJP ಪಕ್ಷದಲ್ಲಿ ನಮ್ಮ ನಾರಾಯಣಗೌಡರನ್ನ ಮತ್ತೊಮ್ಮೆ ನಾವು ಶಾಸಕರಾಗಿ ನೋಡುವ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ. ಆದ್ದರಿಂದ ನಾವೆಲ್ಲ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವೆಲ್ಲ ಹಿಂದೆ ಮುಂದೆ ಮಾತಾಡಿದ್ರೆ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡೋಣ. ಮತ್ತು ಯಾಕೆಂದರೆ ನಮ್ಮ ಸಚಿವರ ಬಗ್ಗೆ ನಾನು ನಿಜವಾಗ್ಲೂ ಹೇಳಬೇಕು. ನಾನೊಬ್ಬ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ, ನಾನು ಚಿಕ್ಕವನು, ನಮ್ಮ ಗ್ರಾಮದಲ್ಲಿ ಹುಟ್ಟಿ, ನಾನು ಬಡ ಕುಟುಂಬದಲ್ಲಿ ಹುಟ್ಟಿದಂಥವನಿಗೆ ನಾವೊಂದು ಇಂಥ ದೊಡ್ಡ ಒಂದು ಭಾರತೀಯ ಪಕ್ಷದಲ್ಲಿ, ಒಂದು ಭಾರತೀಯ ಜನತಾ ಪಕ್ಷದಲ್ಲಿ, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ತಾಲೂಕು ಅಧ್ಯಕ್ಷರಾಗಿ ಮಾಡಿಕೊಟ್ಟಿದ್ದಾರೆ ಪಕ್ಷ ಮತ್ತು ನಾರಾಯಣಗೌಡರು ಅಂದರೆ ಸುಮ್ಮನೆ ಅಲ್ಲ. ಯಾಕೆಂದರೆ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂಥವ್ರನ್ನ ಪಕ್ಷ ನೋಡ್ತಾ ಇರ್ತದೆ, ಮತ್ತು ದೇವರು ಒಬ್ಬರು ನೋಡ್ತಾ ಇರ್ತಾನೆ ಯಾರು ಕೆಲಸ ಮಾಡ್ತಾರೆ ಅಂತ. ಆ ಒಂದು ದೇಶದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಡಿಸಿದ್ರೆ ಅವರಿಗೆ ಮತ್ತೊಮ್ಮೆ ನಾನು ಭಕ್ತಿಪೂರ್ವಕ ನನ್ನ ಋಣಿಯಾಗಿ ನಾನು ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾರಾಯಣಗೌಡರ ಆಶೀರ್ವಾದದಿಂದ ನಾನು ಒಂದು ಸೊಸೈಟಿಯನ್ನು ಓಪನ್ ಮಾಡಿದೆ. ಅದನ್ನ ಓಪನ್ ಮಾಡಲಿಕ್ಕೆ ಇವರು ಯಡಿಯೂರಪ್ಪಾಜಿಯವ್ರನ್ನ ಕರ್ಕೊಂಡ್ಬಂದು ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸ್ಕೊಟ್ರು. ಆ ಒಂದು ಉದ್ಘಾಟನೆ ಮಾಡಿಸ್ಕೊಟ್ಟಿದ್ದು ಅವತ್ತು 4,32,000 ರೂಪಾಯಿ ನಾನು ಏನು ಶೇರ್ ದುಡ್ಡಿತ್ತು, ಇವತ್ತು 80 ಲಕ್ಷ ಬ್ಯಾಂಕ್ ಟರ್ನ್ ಓವರ್ ಇದೆ, 80 ಲಕ್ಷ ಬ್ಯಾಂಕ್ ಟರ್ನ್ ಓವರ್ ಇದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಉಡುಪಿ ಜಿಲ್ಲೆ ಕಾರ್ಕಳದ ಪುಲ್ಕೇರಿ ಸಾಣೂರು ಅಂಗನವಾಡಿ ಕೇಂದ್ರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಮುದ್ದು ಕೃಷ್ಣ ಸ್ಪರ್ಧಾ ನಡೆಸಲಾಗಿತ್ತು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯವರ ಆಶ್ರಯದಲ್ಲಿ ಪುಲ್ಕೇರಿ ಸಾಣೂರು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಾರ್ಕಳದ ಪುಲ್ಕೇರಿ ಸಾಣೂರು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸಮಾರಂಭದ ಉದ್ಘಾಟನೆಯನ್ನ ಪುಲ್ಕೇರಿಯ ಉದ್ಯಮಿ ಪಿ ಸುಭಾಷ್ ಕಾಮತ್ ನೆರವೇರಿಸಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀಮತಿ ವಿಜಯನಾರಾಯಣ ನಾಯಕ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀ ಮಧು PK, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಾಣೂರು, ಪ್ರಕಾಶ್ ಪುತ್ರನ್, ಉದ್ಯಮಿಗಳು ಪುಲ್ಕೇರಿ,
ಅರುಣ ಕುಮಾರಿ, ತಾಲೂಕು ಹಿರಿಯ ಆರೋಗ್ಯ ಸುರಕ್ಷಾ ಅಧಿಕಾರಿ ಶ್ರೀಮತಿ ರೂಪಾ ಕಾಮತ್, ಯಶೋಧ ಶೆಟ್ಟಿ, ಸಾಣೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ವಸಂತ, ಸುಮತಿ, ಸತೀಶ್, ಮಂಜುನಾಥ್ ಶೆಟ್ಟಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಸಾಣೂರು, ಪ್ರಿಯಾ ಅಧ್ಯಕ್ಷರು, ಬಾಲವಿಕಾಸ ಸಮಿತಿ, ಅಂಗನವಾಡಿ ಕೇಂದ್ರ ಉಪುಲ್ಕೇರಿ ಹಾಗೂ ಸಮಾರಂಭದ ಅಧ್ಯಕ್ಷತೆಯನ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ವಿಜಯಲಕ್ಷ್ಮಿ ಅವರು ವಹಿಸಿದ್ದರು. ಅಂಗನವಾಡಿ ಶಿಕ್ಷಕಿ ಸಾಕಮ್ಮ ಹೆಗ್ಡೆ ಸ್ವಾಗತಿಸಿದರು. ಬಿಕೆ ಅನ್ನಪೂರ್ಣ ಸಂಸ್ಥೆಯ ಪರಿಚಯ ನೀಡಿದರು. ಬಿಕೆ ವರದರಾಯ ಪ್ರಭು ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಸಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ನಾಪೋಕ್ಲುವಿನ ಕೊಟ್ಟಮುಡಿ ಜಂಕ್ಷನ್ನಲ್ಲಿ ಮೀನು ಮಳಿಗೆ ಹೊಂದಿರುವ ಮೊಸು ಮೂರ್ನಾಡುವಿನಲ್ಲೂ ಹಸಿ ಮೀನು ಮಳಿಗೆ ಆರಂಭಿಸಿ ವಯನಾಡು ಸಂತ್ರಸ್ತರಿಗೆ ಸಹಾಯ ಮಾಡಲು ನಿರ್ಧರಿಸಿದ್ದಾರೆ. ಭಯಾನಕ ಜಲಪ್ರಳಯಕ್ಕೆ ಸರ್ವನಾಶವಾದ ವಯನಾಡಿನಲ್ಲಿ ಬದುಕುಳಿದಿರುವ ಸಂತ್ರಸ್ತರ ನೆರವಿಗಾಗಿ ವ್ಯಾಪಾರಿಯೊಬ್ಬರು ಶಪಥ ಮಾಡಿದ್ದಾರೆ. ಸಂತೆ ದಿನ ಮೀನು ಮಾರಾಟದಿಂದ ಬರುವ ಲಾಭವನ್ನ ಸಂತ್ರಸ್ತರಿಗೆ ನೀಡಲು ನಿರ್ಧರಿಸಿದ್ದಾರೆ. ಮೂರ್ನಾಡುವಿನಲ್ಲಿ ಸಂತೆ ದಿನವಾದ ಗುರುವಾರ ಈ ಮೀನಿನ ಮಳಿಗೆ ಪ್ರತ್ಯಕ್ಷವಾಗಿತ್ತು. ನಾಪೋಕ್ಲುವಿನ ಇಂದಿರಾನಗರದ ಪಿಎಂ ಮಸೂದ್ ವಯನಾಡಿನ ಸಂತ್ರಸ್ತರಿಗೆ ನೆರವಾಗಲು ಕಂಡುಕೊಂಡಿದ್ದು ಮೀನು ವ್ಯಾಪಾರ. ನಾಪೋಕ್ಲುವಿನ ಕೊಟ್ಟಮುಡಿ ಜಂಕ್ಷನ್ನಲ್ಲಿ ಮೀನು ಮಳಿಗೆ ಹೊಂದಿರುವ ಮಸೂದ್ ಮೂರ್ನಾಡಿನಲ್ಲೂ ಎಂಜೆಎಸ್ ಫ್ರೆಶ್ ಕ್ಯಾಶ್ ಫಿಶ್ ಎಂಬ ಹಸಿ ಮೀನು ಮಳಿಗೆಗೆ ಅನುಮತಿ ಪಡೆದಿದ್ದು, ಸಂತೆ ಆವರಣದಲ್ಲಿ ಹೊಸ ಮಳಿಗೆಯನ್ನ ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಶಾಲ್ ರೈ ಉದ್ಘಾಟಿಸಿದರು. ಮೊದಲ ದಿನದ ಕೊಡುಗೆಯಾಗಿ ಗ್ರಾಹಕರು 200 ರೂಪಾಯಿಗೆ 1.5 ಕೆಜಿ ಮತ್ತಿ ಮೀನು ಸೇರಿದಂತೆ ಎಲ್ಲಾ ವಿವಿಧ ಮೀನುಗಳಿಗೂ ಭಾರಿ ಕಡಿಮೆ ರೇಟಿನಲ್ಲಿ ಖರೀದಿಸುವ ಅವಕಾಶ ಗ್ರಾಹಕರು ಪಡೆದರು. ಈ ಹಿನ್ನೆಲೆಯಲ್ಲಿ ಮಸೂದ್ ಮಳಿಗೆಗೆ ಗ್ರಾಹಕರ ನೂಕುನುಗ್ಗಲೆ ಆರಂಭವಾಯಿತು. ಸಂಜೆವರೆಗೆ ಭರ್ಜರಿ ವ್ಯಾಪಾರವೂ ಕೂಡ ಆಯಿತು. ಮೀನು ವ್ಯಾಪಾರದಿಂದ ಬರುವ ಲಾಭದ ಹಣವನ್ನ ವಯನಾಡು ಸಂತ್ರಸ್ತರಿಗೆ ನೀಡುವ ಮಸೂದ್ ನಿರ್ಧಾರ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶುಭಾರಂಭಗೊಂಡಿದೆ. ಇದರ ಒಂದು ಲಾಭವನ್ನು ಅವರು ಇವತ್ತು ವಯನಾಡಿನಲ್ಲಿ ಏನು ಸಂತ್ರಸ್ತರಿದ್ದಾರೆ ಅವರಿಗೆ ಅದನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ. ಅದರ ಇವರೇ ಹೇಳಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಲಾಭ ಸಿಗಲಿ. ಅದೇ ಥರದ ಸಾರ್ವಜನಿಕ ಇದಕ್ಕೆ ಸಾರ್ವಜನಿಕವಾಗಿ ಅದು ಒಳ್ಳೆಯದಾಗಲಿ ಶುಭಾಶಯ. ಇವತ್ತು ಮೂರಾರ್ನಲ್ಲಿ ಹೊಸದಾಗಿ ಅಂಗಡಿಯನ್ನು ಓಪನ್ ಮಾಡ್ತಿದ್ದೀವಿ. MJS ಇದು ಹೆಸರಿನಲ್ಲಿ ಇವತ್ತು ವ್ಯಾಪಾರ ಆಗಿರುವ ಎಲ್ಲ ಲಾಭಗಳನ್ನು ನಾವು ಕೇರಳಕ್ಕೆ ಇದೊಂದು ಘಟನೆಗೆ ವಯನಾಡು ನಾವು ತಲುಪಿಸ್ತೇವೆ ಎಂದು ಒಂದು ಒಳ್ಳೆಯ ನಿಯತಲ್ಲಿ ನಾವು ಈ ಅಂಗಡಿಯನ್ನು ಓಪನ್ ಮಾಡ್ತೀವಿ. ಎಲ್ಲ ಸಾರ್ವಜನಿಕರು ಬಂದು ಸಹಕಾರ ಮಾಡಬೇಕಾಗಿ ನಮಗೆ ಮೂರ್ನಾಡ್ಲಿಗೆ ಒಂದು ಮೀನು ಅಂಗಡಿ ಓಪನ್ ಮಾಡಿದ್ದಾರೆ ನಮ್ಮ ಮಸೂದವರು. ಇದು ಒಳ್ಳೆ ಚೆನ್ನಾಗಿ ನಡೀಲಿ, ಸಾರ್ವಜನಿಕರಿಗೆ ಒಳ್ಳೆ ಮೀನು ಒದಗಿಸಲಿ. ಇದರಿಂದ ಒಂದು ಸಂತ್ರಸ್ತರಿಗೆ ನಾವು ಹೆಲ್ಪ್ ಮಾಡ್ತಾರೆ ಬಂದಿದ್ದೇನೆ. ಅದೆಲ್ಲರಿಗೂ ಒಂದು ಸಾರ್ವಜನಿಕರಿಗೆ ಒಂದು ಮತ್ತು ಚೆನ್ನಾಗಿ ಒಳ್ಳೆ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದಲ್ಲಿನ ನೈರ್ಮಲ್ಯ ಕಾಪಾಡದ ಹೋಟೆಲ್ಗಳ ಮೇಲೆ ಪುರಸಭೆಯ ಹಿರಿಯ ಆರೋಗ್ಯ ಪರಿವೀಕ್ಷಕರು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ನೈರ್ಮಲ್ಯ ಕಾಪಾಡದ ಹೋಟೆಲ್ ಹಾಗೂ ಡಾಬಾಗಳಿಗೆ ನೋಟಿಸ್ ಜಾರಿ ಮಾಡಿ ಸ್ಥಳದಲ್ಲಿಯೇ ದಂಡ ವಿಧಿಸಿ ಹೋಟೆಲ್ ಬಾಗಿಲು ಮುಚ್ಚಿಸುವ ಎಚ್ಚರಿಕೆ ನೀಡಿದ ಅಧಿಕಾರಿಗಳು. ಕ್ಯಾರ್ಪೇಟೆ ಪಟ್ಟಣದ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿರುವ ಶ್ರೀ ಸಿದ್ದಲಿಂಗೇಶ್ವರ ಭವನ್, ಸರ್ಕಲ್ ಲಂಚ್ ಹೋಮ್, ಜೀವನ್ ಡಾಬಾ, ಮೈತ್ರಿ ಡಾಬಾ ಹಾಗೂ ತಳ್ಳುವ ಗಾಡಿ ಕ್ಯಾಂಟೀನ್ಗಳ ಮೇಲೆ ದಾಳಿ ನಡೆಸಿ ಅಡುಗೆ ಮನೆಯನ್ನ ಸ್ವಚ್ಛವಾಗಿಟ್ಟುಕೊಳ್ಳದೆ ಅಶುಚಿತ್ವದ ನಡುವೆಯೇ ತಿಂಡಿ ತಿನಿಸುಗಳನ್ನು ತಯಾರಿಸುವುದು, ನೈರ್ಮಲ್ಯ ಕಾಪಾಡದಿರುವುದು ಸೇರಿದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಗ್ರಾಹಕರಿಗೆ ತಿಂಡಿ ತಿನಿಸುಗಳನ್ನು ವಿತರಿಸುತ್ತಿರುವುದನ್ನು ಕಂಡು ಆಕ್ರೋಶ ವ್ಯಕ್ತಪಡಿಸಿದ ಆಹಾರ ಸುರಕ್ಷತಾ ಅಧಿಕಾರಿ ಬಸವರಾಜು, ಕಬಾಬು ಹಾಗೂ ಗೋಬಿ ಮಂಚೂರಿ ತಯಾರಿಕೆಗೆ ಕೃತಕ ಬಣ್ಣಗಳ ಬಳಕೆಯನ್ನು ನಿಷೇಧಿಸಿದ್ದರೂ ಕೆಂಪು ಬಣ್ಣ ಬಳಕೆ ವಿರುದ್ಧ ನೋಟಿಸ್ ನೀಡಿ ಸ್ಥಳದಲ್ಲಿಯೇ ದಂಡ ಕಟ್ಟಿಸಿ ಹೋಟೆಲ್ ಬಾಗಿಲು ಮುಚ್ಚಿಸುವ ಎಚ್ಚರಿಕೆ ನೀಡಿದರು. ಕ್ಯಾರ್ಪೇಟೆ ಪಟ್ಟಣದ ಮುಖ್ಯ ರಸ್ತೆ, ನಾಗಮಂಗಲ ರಸ್ತೆ, ಚನ್ನರಾಯಪಟ್ಟಣ ರಸ್ತೆ ಹಾಗೂ ಹೊಸಹೊಳಲು ರಸ್ತೆಯ ಹಲವಾರು ಹೋಟೆಲ್ಗಳು, ಕ್ಯಾಂಟೀನ್ಗಳು ಹಾಗೂ ತಳ್ಳುವ ಗಾಡಿ ಕ್ಯಾಂಟೀನ್ಗಳ ಮೇಲೆ ದಾಳಿ ನಡೆಸಿ ಸ್ವಚ್ಛತೆ ಕಾಪಾಡಿಕೊಂಡು ಗ್ರಾಹಕರಿಗೆ ಗುಣಮಟ್ಟದ ತಿಂಡಿ ತಿನಿಸುಗಳು ಹಾಗೂ ಆಹಾರ ಪದಾರ್ಥಗಳನ್ನು ತಯಾರಿಸಿಕೊಡುವಂತೆ ಹಾಗೂ ಸ್ವಚ್ಛತೆಯನ್ನು ಕಾಪಾಡುವಂತೆ ನೋಟಿಸ್ ನೀಡಿದರು.
ದಾಳಿಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರಾಜು ಕೆ ವಟಾರ, ಸಬ್ ಇನ್ಸ್ಪೆಕ್ಟರ್ ನವೀನ್ ಹಾಗೂ ಪುರಸಭೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ನಿಮಗೆ ನಿನ್ನೆ ಉಳಿದದ್ದು ಮೀನನ್ನು ಇವತ್ತು ಬಿಸಿ ಮಾಡಿಕೊಟ್ರೆ ಜನಗಳಿಗೆ ಆರೋಗ್ಯದ ಮೇಲೆ ಎಷ್ಟು ತೊಂದರೆ ಉಂಟು ಮಾಡ್ತದೆ ಇದು. ಕ್ಲೋಸ್ ಮಾಡಪ್ಪ ಅಂಗಡಿನ ನೀನು. ಹೆಸರೇನಪ್ಪ ಅವ್ರದ್ದು? ಪ್ರವೀಣ್. ಅಂಗಡಿ ಹೆಸರೇನು? ಬರಕ್ಕೆ ಹೇಳಿ ಮೋನರ್ನ ಕ್ಲೋಸ್ ಮಾಡೋದಿನ ಹೆಸರು ಹೇಳಬೇಕು. ಟೆಸ್ಟಿಂಗ್ ಫುಡ್ ಯೂಸ್ ಮಾಡಬೇಡಿ ಅಂತ ಏನು ಅಂದ್ಕೊಂಡಿದ್ದೀರ ನೀವುಗಳು? ಟೆಸ್ಟಿಂಗ್ ಫುಡ್ ಯೂಸ್ ಮಾಡಬಾರ್ದು ಅಂತ ಹೇಳಿವಪ್ಪ. ಸೇರ್ಗಟ್ಟಲೆ ಮಾಡಿಕೊಂಡಿದ್ದೀರಲ್ಲ. ಇದರಲ್ಲಿ ಯಥೇಚ್ಛ ಕಲರ್ ಇದೆ. ಎಲ್ಲ ಅಂಗಡಿಗಳಲ್ಲಿ ತೆಗೆದಿದ್ವಿ, ಗೋಬಿ ಅಂಗಡಿಗಳಲ್ಲೆಲ್ಲ ಬೇರೆದು ಯೂಸ್ ಮಾಡ್ಲಿಕ್ಕೆ ಹೇಳಿದ್ವಿ ಸಾಸ್ನ. ಇದರಲ್ಲಿ ಯಥೇಚ್ಛ ಕಲರ್ ಇದೆ. ಏನು ಹೆಸರು ಫುಲ್ ಆಗೋತ್ರನೇ ಇಲ್ವಲ್ಲ? ಯಾಕೆ ಕಿತ್ತಾಕಿದ್ದೀರಿ? ನೋಟಲ್ಲಿ 100 ರೂಪಾಯಿ ಇದ್ರೆ 100 ರೂಪಾಯಿ ಅನ್ನೋದನ್ನ ಅಳ್ಸಾಕ್ಬಿಡ್ತೀರಾ? ಲೇಬಲ್ ಇರಬೇಕು. ಫುಲ್ ಖಾಲಿ ಆಗೋರಿಗೆ ಬರಕೇಳಿ ಒಂದೊಂದು ಬರಕೇಳಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪುರಸಭೆ ವರಿಷ್ಠರ ಆಯ್ಕೆಗೆ ಜೆಡಿಎಸ್ ಬಿಜೆಪಿ ಪಕ್ಷದಲ್ಲಿ ಒಮ್ಮತ ಮೂಡಿಸಲು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ರಂಗ ಪ್ರವೇಶಿಸಿದ್ದಾರೆ. ಬೆಂಗಳೂರು ಸಮೀಪದ ಬಿಡದಿಯ ಕೇತಗಾನಹಳ್ಳಿ ಫಾರಂ ಹೌಸ್ನಲ್ಲಿ ಶಾಸಕ ಎಚ್.ಟಿ. ಮಂಜು, ರಾಜ್ಯದ ಮಾಜಿ ಸಚಿವರಾದ ನಾರಾಯಣಗೌಡ, ಸಿಎಸ್ ಪುಟ್ಟರಾಜು, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಡಿ ರಮೇಶ್ ನೇತೃತ್ವದಲ್ಲಿ ಸಭೆ ನಡೆಸಿ ಪುರಪಿತೃಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿದ ನಿಖಿಲ್ ಕುಮಾರಸ್ವಾಮಿ, ಕೆಆರ್ಪೇಟೆ ಪುರಸಭೆಯು ಶತಾಯಗತಾಯ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದ ಪರವಾಗಬೇಕು. ಪುರಸಭೆ ಆಡಳಿತದ ಚುಕ್ಕಾಣಿಯು ಜೆಡಿಎಸ್ ತೆಕ್ಕೆಗೆ ಬರುವಂತೆ ಮಾಡಲು ಶಾಸಕರು ಜವಾಬ್ದಾರಿ ಹೊರಬೇಕು. ಈ ಟಾಸ್ಕ್ ಅನ್ನು ಸವಾಲಾಗಿ ಸ್ವೀಕರಿಸಿ ಎಂದು ನಿಖಿಲ್ ನಿರ್ದೇಶನ ನೀಡಿದರು. ಕೆಆರ್ಪೇಟೆ ಪುರಸಭೆಯಲ್ಲಿ ಜೆಡಿಎಸ್ ಅಗತ್ಯಕ್ಕಿಂತಲೂ ಹೆಚ್ಚಿನ ಸದಸ್ಯರ ಸಂಖ್ಯೆಯ ಬಲ ಹೊಂದಿದೆ. ಸದಸ್ಯರ ನಡುವೆ ಹೊಂದಾಣಿಕೆ ಸಮಸ್ಯೆ ಇದೆ. ಆದ್ದರಿಂದ ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ನಮ್ಮ ಪಕ್ಷದ ಬೆಂಬಲಿತ ಸದಸ್ಯರು ಆಯ್ಕೆಯಾಗುವಂತೆ ಕಾರ್ಯತಂತ್ರ ರೂಪಿಸಿ ಜೆಡಿಎಸ್ ಪಕ್ಷಕ್ಕೆ ಪುರಸಭೆ ಅಧಿಕಾರ ದೊರೆಯುವಂತೆ ಮಾಡಿ ಶಾಸಕರು ಹಾಗೂ ಮಾಜಿ ಸಚಿವರು ಒಗ್ಗೂಡಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷದ ತಂತ್ರಗಾರಿಕೆಗೆ ಫಲ ದೊರೆಯದಂತೆ ಎಚ್ಚರ ವಹಿಸಿ ಎಂದು ನಿಖಿಲ್ ಕಿವಿ ಮಾತು ಹೇಳಿದರು. ಪುರಸಭಾ ಸದಸ್ಯರಾದ ಬಸ್ ಸಂತೋಷ್ ಕುಮಾರ್, ಎಚ್ಆರ್ ಲೋಕೇಶ್, ಕೆಎಸ್ ಪ್ರಮೋದ್, ಶುಭಾ ಗಿರೀಶ್, ಶೋಭಾ ದಿನೇಶ್, ಮಹಾದೇವಿ ನಂಜುಂಡ, ಗಾಯತ್ರಿ ಸುಬ್ಬಣ್ಣ, ಕಲ್ಪನಾ ದೇವರಾಜು ಸಭೆಯಲ್ಲಿ ಹಾಜರಿದ್ದು ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ದುಕೊಂಡಿರುವ ಸದಸ್ಯರಾದ ಗಿರೀಶ್, ಪದ್ಮರಾಜು, ಎಚ್.ಡಿ. ಅಶೋಕ್, ನಟರಾಜ್ ಅವರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿ ಪಕ್ಷದ ಗೌರವ ಕಾಪಾಡುವ ಜೊತೆಗೆ ಒಗ್ಗಟ್ಟನ್ನು ತೋರಿಸಿ ಶಕ್ತಿ ಪ್ರದರ್ಶನ ಮಾಡಬೇಕೆಂದು ಮನವಿ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಫಾತಿಮಾ ಪ್ರೌಢಶಾಲೆಯ ಆವರಣದಲ್ಲಿ 2024-25ನೇ ಸಾಲಿನ ಬಾಲಕ ಬಾಲಕಿಯರ ವಾಲಿಬಾಲ್, ಕಬಡ್ಡಿ, ಥ್ರೋಬಾಲ್ ಕ್ರೀಡಾಕೂಟ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಕಾರ್ಕಳದ ಪುಲ್ಕೇರಿ ಸಾಣೂರು ಅಂಗನವಾಡಿ ಕೇಂದ್ರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಕೃಷ್ಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.